ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕುಶಕಾಶಮಯಂ ಬರ್ಹಿರ್ ಆಸ್ತೀರ್ಯ ಭಗವಾನ್ ಮನು. ಮನು, ಸ್ವಯಂಭುವ ಮನು ತನ್ನ ಮಗಳು ದೇವಹೂತಿಯನ್ನು ಕರ್ದಮ ಮುನಿಗಳಿಗೆ ವಿವಾಹ ಮಾಡಿಸಿ ಮತ್ತೆ ತನ್ನ ರಾಜಧಾನಿಗೆ ಹಿಂದಿರುಗಿದ್ದಾನೆ. ಸ್ವಯಂಭುವ ಮನು ತನ್ನ ರಾಜಧಾನಿಯಲ್ಲಿ, ತನ್ನ ಅರಮನೆಯಲ್ಲಿ ಯಾವ ಚಟುವಟಿಕೆಗಳಲ್ಲಿ ತೊಡಗಿದ್ದ ಈ ಸಂಗತಿಯನ್ನು ಭಾಗವತದ ಈ ಭಾಗದಲ್ಲಿ ನಾವು ಕಾಣ್ತಿದ್ದೇವೆ. ಕುಶಕಾಶಮಯಂ ಬರ್ಹಿರ್ ಆಸ್ತೀರ್ಯ. ಸ್ವಯಂಭುವಮನು ಕುಶ ಮತ್ತು ಕಾಶ ಹುಲ್ಲುಗಳಿಂದ ಮಾಡಿದಂತಹ ಒಂದು ಆಸನ ಅಥವಾ ಮ್ಯಾಟ್ರೆಸ್ ಅಥವಾ ಮ್ಯಾಟ್, ಇದನ್ನು ಹಾಸಿ ಅದರ ಮೇಲೆ ಕುಳಿತು ಅಯಜದ್ ಯಜ್ಞಪುರುಷಂ. ಯಜ್ಞಪುರುಷ ಅಥವಾ ಭಗವಾನ್ ಶ್ರೀ ವಿಷ್ಣುವನ್ನು ಅಯಜದ್ ಪೂಜಿಸಿದನು ಅಥವಾ ಅರ್ಚಿಸಿದನು. ಲಬ್ಧಾಸ್ಥಾನಂ ಯಥೋಭುವಂ. ಲಬ್ಧಾಸ್ಥಾನಂ, ಸ್ವಯಂಭುವ ಮನು ಯಾರು? ಆತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಆತ ಇಡೀ ಮಾನವ ಕುಲದ ದೊರೆ, ರಾಜ, ಇಡೀ ಭೂಮಂಡಲದ ಒಡೆಯ. ಆದರೆ ಅವನಿಗೆ ತಿಳಿದಿದೆ, ಇದರ ನಿಜವಾದ ಮಾಲೀಕ ನಾನಲ್ಲ, ನಾನು ಇಲ್ಲಿ ನೇಮಕಗೊಂಡಿದ್ದೇನೆ ಅಷ್ಟೇ. ಐ ಆಮ್ ಅಪಾಯಿಂಟೆಡ್. ಈ ಭೂಮಿಯ ಒಂದು ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ನನ್ನ ಅಪಾಯಿಂಟ್ ಮಾಡಿದ್ದಾರೆ. ಇದರ ಮಾಲೀಕ, ಒಡೆಯ, ಪ್ರೊಪ್ರೈಟರ್ ನಾನಲ್ಲ. ಯಾರು ಇದರ ಮಾಲೀಕ? ಭಗವಂತ. ಈ ರೀತಿ ಸರಿಯಾಗಿ ಅರ್ಥ ಮಾಡಿಕೊಂಡು ಆತ ಲಬ್ಧಾಸ್ಥಾನಂ, ಅವನ ಭಗವಂತನ ಅನುಗ್ರಹದಿಂದ ನನಗೆ ಈ ಒಂದು ಸ್ಥಾನ ಸಿಕ್ಕಿದೆ, ಈ ಒಂದು ಅಧಿಕಾರ ನನಗೆ ಸಿಕ್ಕಿದೆ. ಲಬ್ಧಾಸ್ಥಾನಂ ಯಥೋಭುವಂ. ಈ ರೀತಿ ಅರ್ಥ ಮಾಡಿಕೊಂಡು ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಆ ಕುಶ ಮತ್ತು ಕಾಶದ ಒಂದು ಆಸನದಲ್ಲಿ ಕುಳಿತಿದ್ದಾನೆ. ನೀವು ಎಲ್ಲರೂ ಕುಳಿತಿದ್ದೀರಿ. ಕುಶ ಕಾಶ. ಈಗ ಕುಶ ಗ್ರಾಸ್ ಅಂದರೆ ಒಂದು ಕುಶ, ಒಂದು ರೀತಿಯ ಹುಲ್ಲು. ನಾವು ಪೂಜೆಗಳಲ್ಲಿ, ಹೋಮ ಯಜ್ಞದ ಸಮಯದಲ್ಲಿ ಬಳಸ್ತೇವೆ. ಕಾಶ ಅಂದರೆ ಇದೆ, ನಾವು ವಿಶೇಷವಾಗಿ ಆಸನಗಳಿಗೆ ನಾವು ಬಳಸುವಂಥ ಒಂದು ರೀತಿಯ ಒಂದು ಹುಲ್ಲು. ಇದೇ ಹುಲ್ಲಿನ ಒಂದು ಜಾತಿಯ ಒಂದು ಬಗೆ ಇರಬಹುದು ಇದು ಕೂಡ. ಸೊ ಹೀಗೆ ನಾವು ಚಾಪೆಯನ್ನು, ಆಸನವನ್ನು ಹಾಸಿ ಅದರ ಮೇಲೆ ಕುಳಿತು ನಾವು ಭಾಗವತ ಕಥೆಯನ್ನು ಕೇಳಿಸ್ಕೊಳ್ತೇವೆ, ಹರಿನಾಮದ ಜಪವನ್ನು ಮಾಡ್ತೇವೆ, ಸಂಕೀರ್ತನೆಯಲ್ಲಿ ಭಾಗವಹಿಸ್ತೇವೆ. ಇಲ್ಲಿರುವ ಏನು ಈ ಆಸನಗಳಂತೂ 24 hours ಇಲ್ಲೇ ಇರುತ್ತೆ. ಎಲ್ಲರೂ ಕೂಡ ಇಲ್ಲಿ ಬಂದು ಇದರ ಮೇಲೆ ಕುಳಿತು ಈ ಎಲ್ಲ ಯಜ್ಞ ಕಾರ್ಯದಲ್ಲಿ, ಭಗವಂತನ ಸಂತೃಪ್ತಿಗಾಗಿ ಮಾಡುವ ಕಾರ್ಯದಲ್ಲಿ ತೊಡಗಲಿಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಇದೆ. ಈ ರೀತಿ ಯಾರು ಮಾಡ್ತಾರೆ? ಇದು ದೇವಸ್ಥಾನದಲ್ಲೇ ಇರಬಹುದು ಅಥವಾ ನಿಮ್ಮ ಮನೆಗಳಲ್ಲೇ ಇರಬಹುದು. ಈ ರೀತಿಯ ಒಂದು ಕಾಶದ ಒಂದು ಮ್ಯಾಟ್ರೆಸ್ ಹಾಸಿ ಅದರ ಮೇಲೆ ಕುಳಿತು ಪ್ರತಿನಿತ್ಯ ನಾವು ಭಗವಂತನ ಆರಾಧನೆಯಲ್ಲಿ ತೊಡಗಬೇಕು. ಈ ರೀತಿ ಮಾಡಿದರೆ
ನಾವು ಇಲ್ಲಿ ಸ್ವಯಂಭುವ ಮನು, ಎಲ್ಲ ಮಾನವ ಜೀವಿಗಳ ಒಬ್ಬ ಪಿತ, ತಂದೆ ಅಥವಾ ಲೀಡರ್, ಅವನ ಒಂದು ಫುಟ್ ಸ್ಟೆಪ್ಸ್ ನಾವು ಫಾಲೋ ಮಾಡ್ತಿದ್ದೇವೆ. ಮನುವಿನ ಒಂದು ಅನುಯಾಯಿಗಳಾಗಿ ಅವನು ನಡ್ಕೊಂಡ ರೀತಿಯಲ್ಲಿ ನಾವು ಕೂಡ ನಡ್ಕೊಳ್ಬೇಕು. ಆಗ ನಾವು ನಿಜವಾದ ಮಾನವರು ಅಂತ ಅನ್ನಿಸ್ಕೊಳ್ತೇವೆ. ಈ ರೀತಿಯ ಮಾಡದೆ ನಾವು ಇನ್ಯಾವುದ್ಯಾವುದೋ ಬೇರೆ ಆಸನದಲ್ಲಿ ಕುಳಿತುಕೊಳ್ತೇವೆ. ಏನು ಟಿ ವಿ ಇರ್ಬೋದು, ಸಿನಿಮಾ ಇರ್ಬೋದು, ಕ್ರೀಡೆಗಳಿರ್ಬೋದು, ಇನ್ಯಾವುದೋ ಮನೋರಂಜನೆ ಅನ್ನೋ ಹೆಸರಿನಲ್ಲಿ ಬೇರೆ ಬೇರೆ ಹಲವಾರು ಚಟುವಟಿಕೆಗಳಲ್ಲಿ ತೊಡಗುತ್ತೇವೆ. ಇದೆಲ್ಲ ಮನು ಮಾಡಿಲ್ಲ. ಸ್ವಯಂಭುವ ಮನು ಅವನು ಜವಾಬ್ದಾರಿಯುತ ಜೀವಿ. ಭಗವಂತ ಅವನಿಗೆ ಆ ಜವಾಬ್ದಾರಿ ಅಧಿಕಾರವನ್ನು ಕೊಟ್ಟಿದ್ದಾನೆ. ಇಡೀ ಭೂಮಿಯ ರಾಜ್ಯಭಾರವನ್ನು ನೋಡಿಕೊಳ್ಳಿಕ್ಕೆ ತನ್ನ ಎಲ್ಲ ಆಡಳಿತದ ಕೆಲಸದ ಜೊತೆಯಲ್ಲಿ ಪ್ರತ್ಯೇಕವಾಗಿ ಕುಶ ಮತ್ತು ಕಾಶದ ಆಸನದಲ್ಲಿ ಕುಳಿತು ಭಗವಂತನನ್ನು ಅರ್ಚಿಸ್ತಿದ್ದ. ಈ ರೀತಿ ಮಾಡಿದಾಗ ನಾವು ಕೂಡ ಮಾನವರು ಅಥವಾ ಮನುವಿನ ಅನುಯಾಯಿಗಳು ಅಂತ ಅನ್ನಿಸ್ಕೊಳ್ತೇವೆ. ಈ ರೀತಿ ಮಾಡದೇ ಇದ್ದರೆ ನಾವು ಪಶುಗಳು. ಇಷ್ಟೇ. ನಾವು ನಿಜವಾದ ಮಾನವರು ಅಂದರೆ ಸ್ವಯಂಭುವ ಮನು ಹಾಕಿಕೊಟ್ಟಂಥ ಈ ಒಂದು ಹೆಜ್ಜೆ ಗುರುತಿನಲ್ಲಿ ನಾವು ಕೂಡ ಫಾಲೋ ಮಾಡಬೇಕು, ಅನುಸರಿಸಬೇಕು. ಆಗ ನಾವು ನಿಜವಾದ ಮಾನವರು. ಏಕೆಂದರೆ ಭಾಗವತದ ಇನ್ನೊಂದು ಭಾಗದಲ್ಲಿ 11ನೇ ಸ್ಕಂದದಲ್ಲಿ ನಾವು ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಕೇಳಿದ್ದೇವೆ. ವಿಭೂತಿ ಯೋಗ. ಕೃಷ್ಣ ಅರ್ಜುನನಿಗೆ ಈ ಇಡೀ ಜಗತ್ತಿನಲ್ಲಿ ಯಾವುದರಲ್ಲಿ ನಾವು ಭಗವಂತನನ್ನು ಕಾಣಬಹುದು, ಎಲ್ಲದರಲ್ಲೂ ಕೂಡ ನಾವು ಯಾವುದು ಶ್ರೇಷ್ಠವಾದದ್ದನ್ನು ಕಾಣ್ತೇವೆ ಅದು ಭಗವಂತನನ್ನು ಪ್ರತಿನಿಧಿಸುತ್ತೆ. ಈ ವಿಚಾರವನ್ನು ಕೇಳಿದ್ದೇವೆ. ಇದೇ ರೀತಿಯಾದ ಉಪದೇಶವನ್ನು ಕೃಷ್ಣ ಉದ್ಧವನಿಗೂ ಕೂಡ ಕೊಡೋದುಂಟು. ಅದನ್ನು ಭಾಗವತದ 11ನೇ ಸ್ಕಂದದಲ್ಲಿ ನಾವು ಕಾಣ್ತೇವೆ. ಅಲ್ಲಿ ಕೂಡ ಕೃಷ್ಣ ಎಲ್ಲರಲ್ಲೂ ಕೂಡ ಯಾರು ಶ್ರೇಷ್ಠರಿದ್ದಾರೆ ಅದು ನನ್ನನ್ನು ಈ ಜಗತ್ತಿನಲ್ಲಿ ಸೂಚಿಸುತ್ತೆ ಅಂತ ಹೇಳೋದು. ಅಲ್ಲಿ ಬರುವಂತಹ ಈ ಒಂದು ಶ್ಲೋಕ, ಸ್ತ್ರೀಣಾಂ ತು ಶತರೂಪಾಹಂ ಪುಂಸಾಂ ಸ್ವಯಂಭುವೋ ಮನುಃ ನಾರಾಯಣೋ ಮುನೀನಾಂ ಚ ಕುಮಾರೋ ಬ್ರಹ್ಮಚಾರಿಣಾಂ. ಸ್ತ್ರೀಣಾಂ ತು ಶತರೂಪಾಹಂ. ಕೃಷ್ಣ ಹೇಳೋದು, ಎಲ್ಲ ಸ್ತ್ರೀಯರಲ್ಲಿ ನಾನು ಶತರೂಪ. ಶತರೂಪ ಯಾರು? ಸ್ವಯಂಭುವ ಮನುವಿನ ಪತ್ನಿ, ವೈಫ್ ಆಫ್ ಸ್ವಯಂಭುವ ಮನು, ಶತರೂಪ. ಎಲ್ಲ ಸ್ತ್ರೀಯರಲ್ಲಿ ನಾನು ಶತರೂಪ. ಪುಂಸಾಂ ಸ್ವಯಂಭುವೋ ಮನು. ಎಲ್ಲ ಮನುಷ್ಯರಲ್ಲಿ ನಾನು ಸ್ವಯಂಭುವ ಮನು. ನಾರಾಯಣೋ ಮುನೀನಾಂಚ. ಎಲ್ಲ ಮುನಿಗಳು ಋಷಿಗಳಲ್ಲಿ ನಾನು ನರನಾರಾಯಣ ಋಷಿ, ನಾರಾಯಣ ಋಷಿಗಳು ನಾನು. ಕುಮಾರೋ ಬ್ರಹ್ಮಚಾರಿಣ. ಎಲ್ಲ ಬ್ರಹ್ಮಚಾರಿಗಳಲ್ಲಿ ನಾನು 4 ಕುಮಾರರು, ಸನಕ, ಸನಾತನ, ಸನಂದನ, ಸನತ್ ಕುಮಾರ. ಹೀಗೆ ಇವರೆಲ್ಲರೂ ಕೂಡ ಶ್ರೇಷ್ಠರು ಅಂತ. ಹಾಗೆ ಎಲ್ಲ ಮನುಷ್ಯರಲ್ಲಿ ಸ್ವಯಂಭುವ ಮನು ಶ್ರೇಷ್ಠ. ಈ ಸ್ವಯಂಭುವ ಮನು ನನ್ನನ್ನು ಪ್ರತಿನಿಧಿಸ್ತಾ ಇದ್ದಾನೆ ಈ ಜಗತ್ತಿನಲ್ಲಿ, ಕೃಷ್ಣ ಹೇಳೋದು. ಹಾಗಾಗಿ ಸ್ವಯಂಭುವ ಮನು ಈ ಶ್ಲೋಕದಲ್ಲಿರಬಹುದು, ಇನ್ನು ಮುಂದೆ ನಾವು ಕಾಣುವಂಥ ಹಲವಾರು ಶ್ಲೋಕಗಳಲ್ಲಿ ಸ್ವಯಂಭುವ ಮನುವಿನ ಏನು ದೈನಂದಿನ ಚಟುವಟಿಕೆಗಳು ಏನಿತ್ತು, ಯಾವ ರೀತಿ ಅವನ ರಾಜ್ಯಭಾರವನ್ನು ನಡೆಸ್ತಿದ್ದ, ಈ ಅಂಶಗಳನ್ನೆಲ್ಲ ಈ ಒಂದು ಭಾಗದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇದೇ ರೀತಿಯಾಗಿ ನಮ್ಮ ಜೀವನವನ್ನು ಕೂಡ ನಾವು ರೂಪಿಸ್ಕೊಳ್ಬೇಕು. ಸರಿ, ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹಲವಾರು ಮುಖ್ಯ ಅಂಶಗಳನ್ನು ಹೇಳ್ತಾರೆ. ಒಂದೊಂದಾಗಿ ನೋಡೋಣ. ಮೊದಲನೆಯದು ಜನ್ಮ, ಐಶ್ವರ್ಯ, ಶ್ರುತ ಮತ್ತು ಶ್ರೀ. ಒಳ್ಳೆಯ ಕುಟುಂಬದಲ್ಲಿ ಜನನ, ಸಂಪತ್ತು, ಐಶ್ವರ್ಯ, ಒಳ್ಳೆಯ ದೇಹ, ವಿದ್ಯೆ, ಇವೆಲ್ಲವೂ ಕೂಡ ನಾವೆಲ್ಲರೂ ಬಯಸುವಂತಹದ್ದು. ಆದರೆ ಇವೆಲ್ಲವೂ
ಭಗವಂತನ ಅನುಗ್ರಹದಿಂದಲೇ ಬರುವಂತಹದ್ದು. ಕೆಲವರಿದ್ದಾರೆ ಏನು ಕರ್ಮ ಮೀಮಾಂಸಕರು ಅಂತ ಹೇಳ್ತೇವೆ, ಫಿಲಾಸಫರ್ಸ್ ಫಾಲೋಯಿಂಗ್ ದಿ ಕರ್ಮ ಮೀಮಾಂಸಾ ಫಿಲಾಸಫಿ. ಅದೇನು ಹೇಳುತ್ತೆ ಅಂದರೆ ದೇವ್ರಿಗೇನು ಯಾರಿಲ್ಲ, ನಾವು ಒಳ್ಳೆ ಪುಣ್ಯ ಕೆಲಸ ಮಾಡಬೇಕು, ಒಳ್ಳೇದು ಮಾಡಬೇಕು, ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ, ಇಷ್ಟೇ. ದೇವರಿಗೆಲ್ಲ ಏನಿಲ್ಲ ಅಂತ. ಆದರೆ ಈ ರೀತಿ ಇಲ್ಲ. ನಾವು ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದೇ ಆಗಬೇಕು ಅಂತ ಒಂದು ಕಾನೂನನ್ನು ಜಾರಿಗೆ ತಂದಿರೋರು ಯಾರು? ಈಗ ಒಬ್ಬ ತಂದೆ ಮಗನಿಗೆ ಹೇಳ್ತಾನೆ, ನೀನು ಏನು ಈ ಒಂದು ಕೆಲಸವನ್ನು ಮಾಡು, ನನಗೆ ಒಂದು ಚಾಕ್ಲೇಟ್ ಕೊಡ್ತೇನೆ ಅಂತ. ಸರಿ, ಆ ಮಗ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡ್ತಾನೆ, ಅವನಿಗೆ ಚಾಕ್ಲೇಟ್ ಸಿಗುತ್ತೆ. ಈಗ ಆ ಮಗ ಹೇಳ್ಬೋದು, ಈ ಚಾಕ್ಲೇಟ್ ತಂದೆ ಕೊಟ್ಟಿದ್ದಲ್ಲ, ನಾನು ದುಡಿದು ಸಂಪಾದನೆ ಮಾಡಿ ಏನೋ ಶ್ರಮಪಟ್ಟು ಕೆಲಸ ಮಾಡಿದೆ, ನನಗೆ ಇದು ಸಿಕ್ತು. ಈ ರೀತಿ ಹೇಳಿದ್ರೆ ನಾವೇನು ಹೇಳ್ತೇವೆ? ಈಸ್ ಫೂಲಿಶ್, ಅವನ ಜ್ಞಾನ ಏನು ಇನ್ನೂ ಪರಿಪಕ್ವವಾಗಿಲ್ಲ ಅಂತ. ಆ ಒಂದು ಕೆಲಸವನ್ನು ಮಾಡಿದ್ರೆ ಈ ಒಂದು ಬಹುಮಾನ ಸಿಗಬೇಕು. ಈ ವ್ಯವಸ್ಥೆಯನ್ನು, ಈ ಒಂದು ಆದೇಶವನ್ನು ಕೊಟ್ಟವರನ್ನು ನಾವು ಪರಿಗಣಿಸದೆ ಬರೀ ನಾನೇನೋ ಇಲ್ಲಿ ಏನೋ ಕೆಲಸ ಮಾಡಿದೆ, ಇದು ಮಾಡಿದ್ರಿಂದ ನನಗೆ ಇದು ಸಿಕ್ಕಿಬಿಡ್ತು ಏನೋ ಆಟೋಮ್ಯಾಟಿಕ್ಕಾಗಿ, ಅದು ಹೇಗೆ ಸಾಧ್ಯ? ಇಲ್ಲ. ಎಲ್ಲವೂ ಕೂಡ ಭಗವಂತನ ಸೃಷ್ಟಿ, ಅವನ ಒಂದು ಕೊಟ್ಟಂತಹ ನಿರ್ದೇಶ, ಅದುವೇ ಧರ್ಮ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಯಾರು ಭಗವಂತ ಕೊಟ್ಟಿರುವಂತಹ ಆದೇಶಗಳ ಅನುಸಾರ ತನ್ನ ಜೀವನವನ್ನು ರೂಪಿಸ್ಕೊಳ್ತಾನೆ, ಅದು ಪುಣ್ಯಕರ್ಮ ಅಂತ ಅನ್ನಿಸ್ಕೊಡುತ್ತೆ. ಆ ಪುಣ್ಯಕರ್ಮಗಳನ್ನು ಮಾಡಿದಾಗ, ಅದರಲ್ಲಿ ತೊಡಗಿದಾಗ ನಮಗೆ ಇವೆಲ್ಲವೂ ಕೂಡ ಬಹುಮಾನದ ರೀತಿ ಸಿಗುತ್ತೆ. ಒಳ್ಳೆಯ ಕುಟುಂಬದಲ್ಲಿ ಜನನ, ಒಳ್ಳೆಯ ಸ್ವಸ್ಥ ರೂಪವಂತ ದೇಹ, ವಿದ್ಯೆ ಮತ್ತು ಸಂಪತ್ತು, ಇವೆಲ್ಲವೂ ಕೂಡ ಯಾರು ಈ ರೀತಿ ಮಾಡಿರೋದಿಲ್ಲ, ಪುಣ್ಯವನ್ನು ಸಂಪಾದನೆ ಮಾಡಿರೋದಿಲ್ಲ, ಅವರಿಗೆ ಇವ್ಯಾವುದೂ ಸಿಗೋದಿಲ್ಲ. ಈಗ ಒಬ್ಬ ಮನುಷ್ಯನಿಗೆ ಇವೆಲ್ಲವೂ ಸಿಕ್ಕಿದೆ, ಒಳ್ಳೆಯ ಕುಟುಂಬದಲ್ಲಿ ಜನನ, ಸಾಕಷ್ಟು ಹಣ, ಸಂಪತ್ತು, ವಿದ್ಯೆ ಎಲ್ಲವೂ ಕೂಡ ಅವನಲ್ಲಿ ಇದೆ. ಆತ ಭಗವಂತನನ್ನು ಸ್ಮರಣೆ ಮಾಡದೇ ಇದ್ದರೆ, ಭಗವಂತನಿಗೆ ತನ್ನ ಕೃತಜ್ಞತೆಯನ್ನು ಅರ್ಪಿಸದೇ ಇದ್ದರೆ, ಸ್ಥೇನ ಏವ ಸಹ, ಆತ ಕಳ್ಳನಿಗೆ ಹೋಲಿಸಿದ್ರೆ ಏನು ವ್ಯತ್ಯಾಸ ಇಲ್ಲ. ಅದನ್ನೇ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಮನುವಿನ ವಂಶಜರು ಅಂದರೆ ಮಾನವ ಜೀವಿಗಳು ವಿಶೇಷವಾಗಿ ಉತ್ತಮ ಸ್ಥಿತಿಯಲ್ಲಿ ಇರುವವರು ತಾವು ಪಡೆದ ಸಂಪತ್ತನ್ನೆಲ್ಲವನ್ನು ದೇವೋತ್ತಮ ಪರಮಪುರುಷನಿಂದ ಬಂದ ಉಡುಗೊರೆಗಳೆಂದು ಪರಿಗಣಿಸಬೇಕು. ನಮಗೆ ವಾಸ ಮಾಡಲಿಕ್ಕೆ ಒಂದು ಮನೆ ಇದೆ, ನನ್ನ ಜೊತೆ ಏನು ನನ್ನ ಸಂಸಾರದವರು, ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲ ಜೊತೆಯಾಗಿದ್ದಾರೆ, ಪ್ರತಿನಿತ್ಯ ನನಗೆ ಊಟ ಮಾಡಲಿಕ್ಕೆ ದೇಹದ ಅವಶ್ಯಕತೆಗಳನ್ನು ನೀಗಿಸ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ ಅಂದರೆ, ಇದೆಲ್ಲ ಭಗವಂತನು ಕೊಟ್ಟಂತಹ ಉಡುಗೊರೆಗಳು, ಗಿಫ್ಟ್ಸ್ ಗಿವನ್ ಬೈ ದ ಸುಪ್ರೀಂ ಲಾರ್ಡ್. ಈ ರೀತಿಯಾಗಿಯೇ ನಾವು ಪರಿಗಣಿಸಬೇಕು. ಮುಂದೆ ಭಗವಂತನನ್ನು ಪ್ರಸನ್ನಗೊಳಿಸಲು ಆಚರಿಸುವ ಯಜ್ಞಗಳಲ್ಲಿ ಭಗವಂತನ ಸೇವೆಗಾಗಿ ಆ ಸಂಪತ್ತುಗಳನ್ನು ಸದುಪಯೋಗಪಡಿಸಬೇಕು. ಅದೇ ಸಂಪತ್ತು ಸಮೃದ್ಧಿಗಳನ್ನು ಸದುಪಯೋಗಪಡಿಸುವ ಮಾರ್ಗ. ಸರಿ, ನಮಗೆ ಸಂಪತ್ತು, ವಿದ್ಯೆ, ಬಲ ಎಲ್ಲವೂ ಬಂದಿದೆ, ಸರಿ ನನಗೆ ಬಂದಿದೆ, ನನಗೆ ಹೇಗೆ ಬೇಕೋ ಬಳಸ್ಕೊಳ್ತೇನೆ. ಇಲ್ಲ, ಮೊದಲು ಇವೆಲ್ಲವನ್ನು ಕೊಟ್ಟದ್ದು ಭಗವಂತ, ಅವನ ಸೇವೆಯಲ್ಲಿ ನಾನು ಇದನ್ನು ಬಳಸಬೇಕು. ಈ ಮನಸ್ಥಿತಿಯನ್ನು ನಾವು ಹೊಂದಿರಬೇಕು. ಮತ್ತು ಭಗವಂತನಿಂದ ಬಂದಂತಹ ಪ್ರಸಾದವನ್ನಷ್ಟೇ ನಾವು ಸ್ವೀಕಾರ ಮಾಡಬೇಕು.
ಸರ್ವೋತ್ತಮನಾದ ಭಗವಂತನ ಕೃಪೆ ಇಲ್ಲದೆ ಯಾರು ಸಂಪತ್ತು, ಸಮೃದ್ಧಿ, ಉತ್ತಮ ಜನ್ಮ, ಸುಂದರ ದೇಹ ಅಥವಾ ಉತ್ತಮ ಶಿಕ್ಷಣಗಳನ್ನು ಸಾಧಿಸಲಾರರು. ಆದ್ದರಿಂದ ಅಂತಹ ಅಮೂಲ್ಯ ಸೌಲಭ್ಯಗಳನ್ನು ಸಂಪಾದಿಸಿದವರು ಭಗವಂತನನ್ನು ಪೂಜಿಸುವುದರಿಂದ ಮತ್ತು ಅವನಿಂದ ಸ್ವೀಕರಿಸಿದ್ದೆಲ್ಲವನ್ನು ಸಮರ್ಪಿಸುವುದರಿಂದ ಅವನಿಗೆ ತಮ್ಮ ಕೃತಜ್ಞತೆಯನ್ನು ತೋರಬೇಕು. ಭಗವಂತನಿಗೆ ನಮ್ಮ ಕೃತಜ್ಞತೆಯನ್ನು ತೋರಿಸಬೇಕು. ಎಲ್ಲದರ ಒಡೆಯ ಆತ. ನೋಡಿ, ಭಗವದ್ಗೀತೆಯಲ್ಲಿ ಹಲವಾರು ಬಾರಿ ಪದೇ ಪದೇ ಹಲವಾರು ಅಧ್ಯಾಯಗಳಲ್ಲಿ ಕೃಷ್ಣ ತನ್ನ ಸ್ಥಾನವನ್ನು ಆತ ಹೇಳಿಕೊಡ್ತಾನೆ. ಮತ್ತಃ ಪರತರಂ ನ ಅನ್ಯತ್, ನನಗಿಂತ ಮಿಗಿಲಾದವರು ಯಾರೂ ಇಲ್ಲ. ಅಹಂ ಸರ್ವಸ್ಯ ಪ್ರಭವಃ, ನಾನೇ ಎಲ್ಲದರ ಮೂಲ. ಮತ್ತಃ ಸರ್ವಂ ಪ್ರವರ್ತತೆ, ಎಲ್ಲವೂ ನನ್ನಿಂದಲೇ ಉತ್ಪತ್ತಿಯಾದದ್ದು. ಹೀಗೆ ಮತ್ತು ಕೃಷ್ಣ ಕೂಡ ಹೇಳಿದ್ದು ಪರಂ ಬ್ರಹ್ಮ, ಪರಂಧಾಮ, ಪವಿತ್ರಂ, ಪರಮಂ ಭವಾಂ, ಆದಿದೇವಂ, ಈ ರೀತಿಯೆಲ್ಲ ಹಲವಾರು ಬಾರಿ ಕೃಷ್ಣ ತನ್ನ ಸ್ಥಾನವನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಾನೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಎಲ್ಲವೂ ಭಗವಂತನ ಸ್ವತ್ತು. ನಮಗೆ ಯಾವ ಒಂದು ಭಾಗವನ್ನು ನಮ್ಮ ಒಂದು ಪೋರ್ಷನ್ ಕೊಟ್ಟಿದ್ದಾನೆ ಅದನ್ನು ನಾವು ಸ್ವೀಕಾರ ಮಾಡಿಕೊಳ್ಬೇಕು ಅಷ್ಟೇ. ಇದನ್ನು ಸ್ವೀಕಾರ ಮಾಡಿ ಭಗವಂತನಿಗೆ ಕೃತಜ್ಞತೆಯನ್ನು ಕೂಡ ನಾವು ಸಲ್ಲಿಸಬೇಕು. ನೋಡಿ, ಒಂದು ಕಥೆಯನ್ನು ಹೇಳ್ತೇನೆ. ಒಂದು ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ. ಆತ ತನ್ನ ಮಂತ್ರಿಗಳನ್ನು ನೋಡ್ತಾನೆ. ಒಂದು ಡಿನ್ನರ್, ಒಂದು ಫೀಸ್ಟ್ ಅರೇಂಜ್ ಮಾಡಿ ತನ್ನ ಮಂತ್ರಿಗಳನ್ನೆಲ್ಲರನ್ನು ಕರೀತಾನೆ. ಅವರೆಲ್ಲರೂ ಬರ್ತಾರೆ. ಅಲ್ಲಿ ಇದ್ದಂತಹ ಎಲ್ಲ ಖಾದ್ಯ ಪದಾರ್ಥಗಳನ್ನು ತಿಂದು ಹೋಗ್ಬಿಡ್ತಾರೆ. ಯಾಕೆ ಈ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದು, ಏನು ರಾಜನಿಗೆ ಒಂದು ಥ್ಯಾಂಕ್ ಯು ಏನು ಹೇಳಿಲ್ಲ. ಇದನ್ನು ನೋಡಿದಂತಹ ರಾಜನಿಗೆ ಸಿಟ್ಟು ಬರುತ್ತೆ. ಮಾರನೇ ದಿನ ಮಂತ್ರಿಗಳಿಗೆ ಪಾಠ ಕಲಿಸಬೇಕು ಅಂತ ಮಾರನೇ ದಿನ ಆ ದೇಶದ ಎಲ್ಲ ಭಿಕ್ಷುಕರನ್ನು ಆಹ್ವಾನಿಸ್ತಾನೆ. ಒಂದು ದೊಡ್ಡ ಔತಣಕೂಟ, ಒಂದು ಫೀಸ್ಟ್. ಸರಿ, ಎಲ್ಲ ದೇಶದಲ್ಲಿದ್ದಂಥ ಎಲ್ಲ ಭಿಕ್ಷುಕರು ಎಲ್ಲರೂ ಬರ್ತಾರೆ. ಓ, ರಾಜ ಕರೆದಿದ್ದಾನೆ, ಒಳ್ಳೆ ಊಟ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಎಲ್ಲರೂ ಬರ್ತಾರೆ. ಬಂದಾಗ ಆ ಕೋಟೆ ಒಂದು ದ್ವಾರವನ್ನು, ಬಾಗಿಲನ್ನು, ಗೇಟನ್ನು ಓಪನ್ ಮಾಡ್ತಾರೆ. ಎಲ್ಲರೂ ಒಳಗಡೆ ಓಡಿ ಓಡಿ ನುಗ್ಗಿ ಬರ್ತಾರೆ. ಅಲ್ಲೆಲ್ಲ ಖಾದ್ಯ ಪದಾರ್ಥಗಳನ್ನು ಎಲ್ಲ ಟೇಬಲ್ ಮೇಲೆಲ್ಲ ಅರೇಂಜ್ ಮಾಡಿದ್ದಾರೆ. ಎಲ್ಲರೂ ಅವ್ರಿಗೆ ಎಷ್ಟು ಬೇಕೋ ಏನು ಬೇಕೋ ಕೈ ಹಾಕಿ ಕಿತ್ತಾಡಿಕೊಂಡು ಕಚ್ಚಾಡಿ ಎಲ್ಲವನ್ನು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿಂದು ಅಷ್ಟು ಎಲ್ಲ ತಗೊಂಡು ಮನೆಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಗೊಂಡು ಹೋಗಲಿಕ್ಕೆ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡಿ ಹೋಗ್ಬಿಡ್ತಾರೆ. ಅದನ್ನು ಮಂತ್ರಿಗಳೆಲ್ಲ ನೋಡ್ತಿರ್ತಾರೆ. ಅಯ್ಯೋ, ಏನು ಹೀಗೆ ಮಾಡ್ತಿದ್ದಾರೆ, ಸ್ವಲ್ಪ ಕೂಡ ಇವರಿಗೆ ಕೃತಜ್ಞತೆ ಇಲ್ಲ. ಮಹಾರಾಜ ಇದೆಲ್ಲ ವ್ಯವಸ್ಥೆ ಮಾಡಿದ್ದಾನೆ, ಅವನಿಗೆ ಒಂದು ಕೃತಜ್ಞತೆ ತೋರಿಸೋದು, ಥ್ಯಾಂಕ್ ಯು, ಧನ್ಯವಾದಗಳು ಹೇಳೋದು ಸ್ವಲ್ಪ ಕೂಡ ಅನ್ಸಿವಿಲೈಸ್ಡ್ ಇವರೆಲ್ಲ ಹೀಗೆ ಮಾತಾಡ್ಕೊಳ್ತಾರೆ. ಇದನ್ನು ಕೇಳಿಸ್ಕೊಂಡು ಆ ರಾಜ ಆ ಮಂತ್ರಿಗಳಿಗೆ ಹೇಳ್ತಾನೆ, ನೆನ್ನೆ ದಿನ ನೀವು ಮಾಡಿದ್ದೀಯೇ ಇದನ್ನೇ. ಹೀಗಾಗಿ ನೋಡಿ, ಒಂದು ಪದ್ಧತಿ, ಈ ಒಂದು ಸಂಸ್ಕೃತಿ, ನಾವು ಆಹಾರ ಸೇವನೆ ಮಾಡೋದಕ್ಕೆ ಮುಂಚೆ ಇರಬಹುದು, ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಅಥವಾ ಏನೇ ನಮಗೆ ಒಂದು ಫಲವಾಗಿ ದಕ್ಕಿದಾಗ ಎಲ್ಲ ಸಮಯದಲ್ಲೂ ಕೂಡ ನಾವು ಭಗವಂತನನ್ನು ಸ್ಮರಿಸಬೇಕು. ಇವೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಲೇ ಆದದ್ದು ಅಂತ ಅದನ್ನು ಸ್ವೀಕಾರ ಮಾಡಬೇಕು. ಹನುಮಂತ ಉಪದ್ರಷ್ಟ ಭರ್ತ ಭೋಕ್ತ ಮಹೇಶ್ವರ, ಭಗವಂತ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ. ಅವನು ಅಲ್ಟಿಮೇಟ್ ಸ್ಯಾಂಕ್ಷನರ್ ಹನುಮಂತ. ಅವನ ಅನುಮತಿ ಇಲ್ಲದೆ ಏನೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಒಳ್ಳೆ ಪುಣ್ಯ ಕರ್ಮ ಮಾಡಿರ್ಬೋದು, ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ಬೋದು, ಆತ ಅನುಮತಿಯನ್ನು ನೀಡದೇ ಇದ್ದರೆ, ಸ್ಯಾಂಕ್ಷನ್ ಮಾಡದೇ ಇದ್ದರೆ ಅದನ್ನು ನಾವು ಬಳಸ್ಕೊಳ್ಳಿಕ್ಕೆ, ನಮ್ಮ ಕೈಗೆ ತಗೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದೇ ಇಲ್ಲ. ಇದು ಭಕ್ತರು ಈ ವಿಚಾರವನ್ನು ಅರ್ಥ ಮಾಡಿಕೊಂಡಿರಬೇಕು. ಸರಿ, ಇಲ್ಲಿ ಇನ್ನೊಂದು ಕಥೆಯನ್ನು ಹೇಳ್ತೇನೆ.
ಒಬ್ಬ ಮುಸ್ಲಿಂ ಪ್ರವಾದಿ, ಮುಸ್ಲಿಂ ಪ್ರಚಾರಕ, ಅವನ ಹೆಸರು ಬಂದು ಜುನೈದ್ ಅಂತ. ನೀವು ಕೇಳಿರಬಹುದು. ಆತ ಏನು ಒಂದು ಪರಿವರ್ತನೆ ಅಥವಾ ಕ್ರಾಂತಿಯನ್ನು ಆ ಮುಸ್ಲಿಂ ಜನಾಂಗದಲ್ಲಿ ತಂದಿರ್ತಾನೆ. ಎಷ್ಟೋ ಜನ ಹೇಗೆ ಏನೋ ಮೂಢನಂಬಿಕೆಗಳಿಂದ ಹಲವಾರು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ. ನಿಜವಾದ ಧರ್ಮದ ಅರ್ಥವನ್ನು ಬಿಟ್ಟು ತಪ್ಪು ದಾರಿಯನ್ನು ಹಿಡಿದಿರ್ತಾರೆ. ಅವರೆಲ್ಲರೂ ಕೂಡ ಸರಿಯಾದದೊಂದು ದಾರಿಗೆ ತರಲಿಕ್ಕೆ ತನ್ನ ಹಲವಾರು ಪ್ರಚಾರಗಳ ಮೂಲಕ ಒಂದು ಪರಿವರ್ತನೆ, ಒಂದು ಕ್ರಾಂತಿಯನ್ನು ಸಮಾಜದಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದರೆ ಎಷ್ಟೋ ಜನ ಇದನ್ನು ಸಹಿಸೋದಿಲ್ಲ. ಒಂದು ಬದಲಾವಣೆ, ಕ್ರಾಂತಿ ಯಾರಾದರೂ ಮಾಡಲಿಕ್ಕೆ ಮುಂದೆ ಆದರೆ ಎಲ್ಲರೂ ಇದನ್ನು ಸಹಿಸೋದಿಲ್ಲ. ಹೀಗೆ ಈ ಜುನೈದ್ ಈತ ಪ್ರತಿ ವರ್ಷ ಮೆಕ್ಕಾಗೆ ಯಾತ್ರೆಗಾಗಿ ಹೋಗ್ತಿದ್ದ. ಅವನ ಜೊತೆ ಹಲವಾರು ತನ್ನ ಅನುಯಾಯಿಗಳು, ಸಂಗಡಿಗರನ್ನು ಕರ್ಕೊಂಡು ಹೋಗ್ತಿದ್ದಂತೆ. ಒಂದು 100, 200, 300 ಜನ ಎಲ್ಲ ಸೇರಿಕೊಂಡು ಅವರಿದ್ದಂತಹ ಸ್ಥಳದಿಂದ ಎಷ್ಟೋ ನೂರಾರು ಮೈಲಿಗಳ ಒಂದು ಯಾತ್ರೆ ಮಾಡಬೇಕು. ಕಾಲ್ನಡಿಗೆಯಲ್ಲಿ ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ರಂತೆ. ಅದು ಮರುಭೂಮಿಯಲ್ಲಿ, ಡೆಸರ್ಟ್. ಹೀಗೆ ಹೋಗಬೇಕಾದಾಗ ಅದು ಎಷ್ಟೋ ದಿನಗಳ ಒಂದು ಪ್ರಯಾಣ ಇರುತ್ತೆ. ಹಲವಾರು ದಿನಗಳು ಬೇಕು ಅವರಿದ್ದಂತಹ ಸ್ಥಳದಿಂದ ಬೇರೆ ಬೇರೆ ಹಳ್ಳಿಗಳ ಮೂಲಕ, ಪಟ್ಟಣಗಳ ಮೂಲಕ ಹಾದಿ ಅವರು ಮೆಕ್ಕಾ, ಕಾಬಾ ಅದನ್ನು ತಲುಪಬೇಕು. ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಹೋದ ಎಲ್ಲ ಜಾಗಗಳಲ್ಲೂ ಕೂಡ ಅಲ್ಲಿದ್ದಂತಹ ಜನರು ಅವನನ್ನು ನೋಡಿದ್ರೆ ಸಹಿಸ್ತಿರಲಿಲ್ಲ. ಅವನ ಉಪದೇಶಗಳನ್ನು ಅವ್ರು ಯಾರೂ ಒಪ್ತಿರಲಿಲ್ಲ. ಹೀಗಾಗಿ ಅವನಿಗೆ ಯಾರು ನೀರು ಕೊಡಬಾರ್ದು, ಅವ್ರಿಗೆ ಯಾರು ಊಟವನ್ನು ಕೊಡಬಾರ್ದು, ಅವರಿಗೆ ಉಳ್ಕೊಳ್ಳಿಕ್ಕೆ ಸ್ಥಾನವನ್ನು ಕೊಡಬಾರ್ದು ಅಂತ ಅವರೆಲ್ಲ ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ಈಗ ಜುನೈದ್ ಈತ ಅವನ ಎಲ್ಲ ನೂರಾರು ಜನ ಅನುಯಾಯಿಗಳು ಪ್ರಯಾಣ ಮಾಡ್ತಿದ್ದಾರೆ. ಎಲ್ಲಿ ಹೋದ ಯಾವ ಒಂದು ಪ್ರದೇಶದಲ್ಲೂ ಕೂಡ ಅವರಿಗೆ ಕುಡಿಲಿಕ್ಕೆ ನೀರು ಸಿಗೋದಿಲ್ಲ, ಊಟ ಸಿಗೋದಿಲ್ಲ, ಮಲಗಲಿಕ್ಕೆ ಜಾಗ ಯಾರೂ ಕೊಡೋದಿಲ್ಲ. ಎಷ್ಟೋ ದಿನಗಳು, 1, 2, 3, 4 ದಿನಗಳು ಕಳೆಯುತ್ತೆ. ರಾತ್ರಿಯ ಚಳಿಯಲ್ಲಿ ಅವರು ಮಲಗಬೇಕು. ಬೆಳಗಿನ ಜಾವ ಬಿಸಿಲಿನಲ್ಲಿ ಅವರು ಪ್ರಯಾಣ ಮಾಡಬೇಕು. ಬಹಳ ಕಷ್ಟಕರ ಆಗಿಬಿಡುತ್ತೆ. ಆಗ ಅವರ ಅನುಯಾಯಿಗಳೆಲ್ಲರೂ ಕೂಡ ಅಲ್ಲದೆ ಓಕೆ ಸರಿ, ಈ ರೀತಿಯಾಗಿ ಅವರು ಪ್ರಯಾಣವನ್ನು ಮಾಡ್ತಿದ್ದಾರೆ. ಈ ಪ್ರಯಾಣ ಮಾಡೋ ಸಮಯದಲ್ಲೂ ಕೂಡ ಅವರು ಪ್ರತಿನಿತ್ಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ದಿನಕ್ಕೆ 5 ಬಾರಿ ನಮಾಜ್ ಇರ್ಬೋದು, ಅವರ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆ ಪ್ರಾರ್ಥನೆಯನ್ನು ಈ ಜುನೈದ್ ಈತ ಏನು ಲೀಡ್ ಮಾಡ್ತಿದ್ದ. ಆತ ಹೇಳೋದು ಭಗವಂತನನ್ನು ಉದ್ದೇಶಿಸಿ, ಓ ಲಾರ್ಡ್, ಐ ಆಮ್ ಗ್ರೇಟ್ಫುಲ್ ಟು ಯು. ಹೌ ಶುಡ್ ಐ ಎಕ್ಸ್ಪ್ರೆಸ್ ಮೈ ಗ್ರೇಟ್ಫುಲ್ನೆಸ್? ಯು ಟೇಕ್ ಕೇರ್ ಆಫ್ me in every possible way. Your compassion is infinite. Your love knows no bounds. ಓ ಭಗವಂತ, ನೀನು ಬಹಳ ಕರುಣಾಮಯಿ ಇದ್ದೀಯ. ನಮ್ಮ ಎಲ್ಲ ಅವಶ್ಯಕತೆಗಳನ್ನು ನೀನು ಕೊಡ್ತೀಯ. ನೀನು ಬಹಳ, ನಿನ್ನಲ್ಲಿ ಅನುಕಂಪ ಇದೆ. ನಮ್ಮ ಮೇಲಿನ ಪ್ರೇಮಕ್ಕೆ ನಿನಗೆ ಯಾವುದೇ ಒಂದು ಪ್ರತಿಬಂಧ ಇಲ್ಲ. ಈ ರೀತಿ ಪ್ರತಿನಿತ್ಯ ಅವನ ಅನುಯಾಯಿಗಳೆಲ್ಲ ಕೇಳಿಸ್ಕೊಳ್ತಿದ್ದಾರೆ. ಓ ಭಗವಂತ ನಮಗೆ ಎಲ್ಲವನ್ನ ಕೊಡ್ತಾನೆ ಅಂತ. ನಮಗೆ 3 ದಿನದಿಂದ ಊಟ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಮಲಗಲಿಕ್ಕೆ ಜಾಗ ಇಲ್ಲ. ಆದರೆ ದಿನಕ್ಕೆ 5 ಬಾರಿ ಈ ಪ್ರಾರ್ಥನೆಯನ್ನು ಹೇಳಬೇಕು. ನೋಡಿ ಅವರ ಮನಸ್ಥಿತಿ ಹೇಗಿರಬೇಕು. ಎಲ್ಲ ಹೊಟ್ಟೆ ಹಸಿದಿದೆ, ದಾಹ ಇದೆ, ಅವ್ರಿಗೆ ಯಾವುದೇ ಒಂದು ಸವಲತ್ತು ಅಲ್ಲಿ ಇಲ್ಲ. ಆದರೂ ಕೂಡ ಭಗವಂತ ನೀನು ಬಹಳ ಕರುಣಾಮಯಿ ಇದ್ದೀಯ. ನಮ್ಮ ಅವಶ್ಯಕತೆಗಳನ್ನೆಲ್ಲವನ್ನ ನೀನು ನಮಗೆ ಕೊಡ್ತೀಯ. ನಿನಗೆ ನಮ್ಮ ಮೇಲೆ ಬಹಳ ಪ್ರೇಮ ಇದೆ. ಈ ರೀತಿಯಾಗಿ ಕೆಲವು ದಿನಗಳ ನಂತರ ಅವರ ಕೆಲವು ಅನುಯಾಯಿಗಳು, ಫಾಲೋವರ್ಸ್, ಎನಫ್ ಇಸ್ ಎನಫ್, ಸಾಕಾಯ್ತು, ಇನ್ನು ನಮಗೆ ನಿನ್ನನ್ನು ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾರಂಭ ಮಾಡಿದ್ದೇವೆ, ಹೇಗೋ ಈ ಪ್ರಯಾಣ ಮುಂದುವರಿಸ್ತೇವೆ, ಆದರೆ ಈ ಪ್ರಾರ್ಥನೆಯನ್ನು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಭಗವಂತ ನಮಗೆಲ್ಲವನ್ನು ಕೊಟ್ಟಿದ್ದೀಯ. ನಾವು 3 ದಿನ ಆಯಿತು, ನಮಗೆ ಊಟ ಸಿಕ್ಕಿಲ್ಲ, ಕುಡಿಲಿಕ್ಕೆ ನೀರು ಸಿಕ್ಕಿಲ್ಲ, ಹೇಗೆ ಈ ರೀತಿ ಹೇಳಬೇಕು ಅಂತ. ಆಗ ಆತ ಹೇಳೋದು, ಇಟ್ ಈಸ್ ವೆರಿ ಈಸಿ ಟು ಥ್ಯಾಂಕ್ ಗಾಡ್ ವೆನ್ ಲೈಫ್ ಇಸ್ ಕಂಫರ್ಟಬಲ್. ನಾವೆಲ್ಲ ಲೈಫಲ್ಲಿ, ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೀತಿರುವಾಗ ಥ್ಯಾಂಕ್ ಯು ಅಂತ ಹೇಳೋದು ಬಹಳ ಈಸಿ, ಸುಲಭ.
ಆದರೆ ಈತ ಹೇಳ್ತಾನೆ, ಈವನ್ ಇಫ್ ಡೆತ್ ಕಮ್ಸ್ ಟು ಮೀ ಐ ವಿಲ್ ಡೈ ವಿತ್ ಗ್ರೇಟ್ಫುಲ್ನೆಸ್. ನನಗೆ ಈ ಪ್ರಯಾಣದಲ್ಲಿ ಸಾವು ಬಂದರೂ ಕೂಡ ನಾನು ಈ ಪ್ರಾರ್ಥನೆ ಮಾಡ್ತಲೇ ನಾನು ಸಾಯ್ತೇನೆ. ಯಾಕೆ? ಹೀ ಗೇವ್ ಮೀ ಲೈಫ್, ಹೀ ವಿಲ್ ಟೇಕ್ ಇಟ್ ಅವೇ. ಇಟ್ ವಾಸ್ ಹಿಸ್, ಇಟ್ ಈಸ್ ಹಿಸ್, ಇಟ್ ವಿಲ್ ಬಿ ಹಿಸ್. ಈ ಜೀವನ ಕೊಟ್ಟವನೇ ಭಗವಂತ. ಹಿಂದೆಯೂ ಈ ದೇಹ ಆಯಿತು, ನನ್ನ ಜೀವ ಅವನ ಸ್ವತ್ತು, ಈಗಲೂ ಅವನದೇ ಸ್ವತ್ತು, ಮುಂದೆಯೂ ಅವನದ್ದೇ ಸ್ವತ್ತು. ಹೂ ಆಮ್ ಐ ಟು ಇಂಟರ್ಫಿಯರ್ ಇನ್ ಹಿಸ್ ಅಫೇರ್ಸ್? ಅವನ ಲೀಲೆಗಳಲ್ಲಿ ಏನೋ ಕೈ ಹಾಕಲಿಕ್ಕೆ ನಾನು ಯಾರು? ನಾನು ಯಾಕೆ ಇಂಟರ್ಫಿಯರ್ ಮಾಡಬೇಕು? ಅವನು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತೇನೆ, ಅವನಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಕೆಲವೊಮ್ಮೆ ಎಲ್ಲ ಚೆನ್ನಾಗಿ ಸಿಗುತ್ತೆ, ಕೆಲವೊಮ್ಮೆ ಸಿಗೋದಿಲ್ಲ. ಸಮಯ, ಕಾಲ, ಕರ್ಮ, ಗುಣ ಇದಕ್ಕೆ ತಕ್ಕ ಹಾಗೆ ಭಗವಂತ ನನಗೆ ಕೊಡ್ತಾ ಹೋಗ್ತಾನೆ. ಯಾವ ಸಮಯದಲ್ಲಿ ಏನು ಸಿಗಬೇಕೋ ಅದು ಸಿಗುತ್ತೆ. ಯಾತಕ್ಕೆ ನಾವು ಕೃತಜ್ಞತೆಯನ್ನು ಅರ್ಪಿಸೋದನ್ನು ನಾವು ನಿಲ್ಲಿಸಬೇಕು? ದಿಸ್ ಇಸ್ ವಾಟ್ ವಿ ನೀಡ್ ಅಟ್ ದಿಸ್ ಟೈಮ್. ಇಟ್ ಮೇ ಬಿ ನೀಡೆಡ್ ಟು ಕ್ರಿಸ್ಟಲೈಸ್ ಯು, ಮೇಕ್ ಯು ಸ್ಟ್ರಾಂಗ್. ಸೊ ಬಿ ಗ್ರೇಟ್ಫುಲ್ ನಾಟ್ ಓನ್ಲಿ ವೆನ್ ಥಿಂಗ್ಸ್ ಆರ್ ಗೋಯಿಂಗ್ ಗುಡ್, ಬಟ್ ವೆನ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ರಾಂಗ್ ಆಲ್ಸೋ. ಬರೀ ಎಲ್ಲ ಚೆನ್ನಾಗಿರೋಗಷ್ಟೇ ಭಗವಂತನನ್ನು ನಾವು ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಅಲ್ಲ. ನಮ್ಮ ಜೀವನದಲ್ಲಿ ಏನು ಚೆನ್ನಾಗಿಲ್ಲದೇ ಇದ್ದರೂ ಕೂಡ ಇದು ಕೂಡ ಭಗವಂತನದೇನೋ ಒಂದು ಉದ್ದೇಶ ಇದೆ. ನಮ್ಮನ್ನು ಏನೋ ಸ್ಟ್ರಾಂಗ್ ಮಾಡಬೇಕು, ಭಕ್ತಿ ಸೇವೆಯಲ್ಲಿ ಏನೋ ಮುಂದುವರಿಬೇಕು, ಏನೋ ಒಂದು ಪಾಠವನ್ನು ಕಲಿಸಬೇಕು ಅಂತ ಭಗವಂತ ಮಾಡ್ತಿರುವ ಒಂದು ವ್ಯವಸ್ಥೆ ಇರಬಹುದು. ಈ ರೀತಿಯಾಗಿ ಎಲ್ಲ ಕಷ್ಟಕರ ಸ್ಥಿತಿಯನ್ನು ಕೂಡ ನಾವು ಸ್ವೀಕಾರ ಮಾಡಬೇಕು. ನೋಡಿ, ಕೃತಜ್ಞತೆಯನ್ನು ಅರ್ಪಿಸೋದ್ರಲ್ಲಿ ಹಲವಾರು ಹಂತಗಳಿದೆ. ಪ್ರಾರಂಭದಲ್ಲಿ ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ, ನಮ್ಮ ಒಂದು ಕಲ್ಚರ್ನಲ್ಲಿ ಇದೆ. ಒಂದು ಕುಟುಂಬದ ಒಂದು ವ್ಯವಸ್ಥೆ. ತಂದೆ ತಾಯಿ ಮಕ್ಕಳಿರ್ತಾರೆ, ಮಕ್ಕಳಿಗೆ ಹೇಳಿಕೊಡ್ತಾರೆ ಹೇಗೆ ತಂದೆ ತಾಯಿ ಅವರಿಗೆ ಮಕ್ಕಳ ಎಲ್ಲ ಅವಶ್ಯಕತೆಗಳನ್ನು ನೋಡಿಕೊಳ್ತಾರೆ. ಅವ್ರು ದೊಡ್ಡವರಾದ ನಂತರ ತಂದೆ ತಾಯಿಯನ್ನ ನೋಡ್ಕೊಳ್ಬೇಕು, ಅವರ ಅವಶ್ಯಕತೆಗಳನ್ನು ಈಗ ಅವರು ನೋಡ್ಕೊಳ್ಬೇಕು, ಅವ್ರಿಗೆ ಕೃತಜ್ಞರಾಗಿರಬೇಕು. ಈ ರೀತಿ ಒಂದು ಪಾಠವನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ಹೌದು, ಇದು ಒಂದು ಕೃತಜ್ಞತೆ, ಬೀಯಿಂಗ್ ಗ್ರೇಟ್ಫುಲ್ ಟು ಪೇರೆಂಟ್ಸ್. ಅದಾದ ಮೇಲೆ ತಂದೆ ತಾಯಿನೇ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂತಹವರಲ್ಲ, ಅವರೇ ಎಲ್ಲದರ ಮೂಲ ಅಲ್ಲ. ಇನ್ನು ಆಸ್ತಿಕರು ಶಾಸ್ತ್ರಗಳನ್ನು ಓದಿ ಅರ್ಥ ಮಾಡಿಕೊಳ್ತಾರೆ. ಹಲವಾರು ದೇವತೆಗಳಿದ್ದಾರೆ, ಮಳೆ ಇರ್ಬೋದು, ಗಾಳಿ ಇರ್ಬೋದು, ನೀರಿರ್ಬೋದು, ಏನೆಲ್ಲ ಒಂದು ದೊಡ್ಡ ಒಂದು ವ್ಯವಸ್ಥೆ ಇದೆ. ಇದೆಲ್ಲ ಸೃಷ್ಟಿ ಮಾಡಿದವ್ರು ನಮ್ಮ ತಂದೆ ತಾಯಿ ಏನಲ್ಲ. ಇದನ್ನು ಅರ್ಥ ಮಾಡಿಕೊಡ್ತಾರೆ. ಒಂದು ದೊಡ್ಡ ಸೃಷ್ಟಿ ಇದೆ, ಸೃಷ್ಟಿ ಮಾಡಿದಂತಹ ಬೇರೆ ದೇವತೆಗಳು ಇದನ್ನೆಲ್ಲ ಅಡ್ಮಿನಿಸ್ಟ್ರೇಷನ್, ಯೂನಿವರ್ಸಲ್ ಅಡ್ಮಿನಿಸ್ಟ್ರೇಷನ್ ಹೊಂದಿದೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದು. ಕಾಮೈಸ್ತೈಸ್ತೈರ್ ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಯಾರು ತಮಗೆ ಹಲವಾರು ಅವಶ್ಯಕತೆಗಳಿದೆ, ಹಲವಾರು ಅಭಿಲಾಷೆಗಳನ್ನು ಹೊಂದಿದ್ದಾರೆ, ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡ್ತಾರೆ, ಅವರಿಂದ ಆ ಒಂದು ಸವಲತ್ತನ್ನು ಪಡ್ಕೊಳ್ತಾರೆ. ಆ ಕೊಟ್ಟಂತಹ ದೇವತೆಗಳಿಗೆ ಅವರು ಕೃತಜ್ಞರಾಗಿರ್ತಾರೆ. ಅವರಿಗೆ ಬೇಕಾದಂತಹ ಸೇವೆ, ಯಜ್ಞಗಳು ಎಲ್ಲವನ್ನ ಉಡುಗೊರೆಗಳನ್ನು ಕೊಟ್ಟು ಆ ದೇವತೆಗಳನ್ನು ಸಂತೃಪ್ತಿಗೊಳಿಸ್ತಾರೆ. ಸರಿ, ಇದು ಇನ್ನೂ ಉನ್ನತವಾದದ್ದು. ಇದಕ್ಕಿಂತ ಇನ್ನೂ ಉನ್ನತವಾದದ್ದು, ಎಲ್ಲ ದೇವತೆಗಳ ಮೂಲನೂ ಕೃಷ್ಣ. ಆತ ಎಲ್ಲ ದೇವತೆಗಳಿರ್ಬೋದು, ಎಲ್ಲ ಶಕ್ತಿ ಇರ್ಬೋದು, ಎಲ್ಲ ಸವಲತ್ತುಗಳಿರ್ಬೋದು, ಎಲ್ಲದರ ಸೃಷ್ಟಿಕರ್ತ. ಅವನ ಒಂದು ಅಲ್ಟಿಮೇಟ್ ಸ್ಯಾಂಕ್ಷನ್, ಅದರಿಂದಲೇ ಬೇರೆ ದೇವತೆಗಳು ಕೂಡ ಇವೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ. ನನ್ನ ತಂದೆ ತಾಯಿ ಕೂಡ ನನಗೆ ಈ ರೀತಿ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು ಎಲ್ಲ ಅವನಿಂದ. ಈ ರೀತಿಯಾಗಿ ಭಗವಂತನ ಸ್ಥಾನವನ್ನು ಅರ್ಥ ಮಾಡಿಕೊಂಡು ಅವನಿಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ಇನ್ನೂ ಉನ್ನತವಾದದ್ದು ಯಾವುದು ಅಂದರೆ ನೋಡಿ, ಇದೇ ರೀತಿ ಹೇಗೆ ವೃಂದಾವನದ ವ್ರಜವಾಸಿಗಳ ಒಂದು ಭಕ್ತಿ ಸೇವೆ.
ಭಾಗವತ ಪುರಾಣದ 10ನೇ ಸ್ಕಂದದಲ್ಲಿ ನಾವು ಬ್ರಹ್ಮ ವಿಮೋಹನ ಲೀಲೆಯನ್ನು ಕೇಳಿಸ್ಕೊಳ್ತೇವೆ. ಹೇಗೆ ಬ್ರಹ್ಮದೇವರು, ಯಾರಿದು ಕೃಷ್ಣ, ಯಾವುದೋ ಸಣ್ಣ ಹುಡುಗ ವೃಂದಾವನದಲ್ಲಿ ಇಟ್ಕೊಂಡು ಎಲ್ಲರನ್ನೂ ಕೂಡ ಅವನ ಒಂದು ಮ್ಯಾಜಿಕ್ ಅದರಲ್ಲಿ ಎಲ್ಲ ತಗೊಂಡ್ಬಿಟ್ಟಿದ್ದಾನೆ, ಎಲ್ಲರೂ ಅವನಿಗೆ ಅಷ್ಟು ಅಟ್ರ್ಯಾಕ್ಟ್ ಆಗಿಬಿಟ್ಟಿದ್ದಾರೆ, ಏನೋ ಪರೀಕ್ಷೆ ಮಾಡಬೇಕು ಅಂತ ವೃಂದಾವನಕ್ಕೆ ಬಂದು ಕೃಷ್ಣನ ಎಲ್ಲ ಗೋಪಪಾಲಕರನ್ನು, ಎಲ್ಲ ಹಸುಗಳನ್ನು, ಕರುಗಳನ್ನು ತಗೊಂಡು ಹೋಗ್ಬಿಡ್ತಾರೆ. ಆದರೆ ಕೃಷ್ಣ ತನ್ನ ದೇಹದ ಮೂಲಕವೇ ಆ ಎಲ್ಲ ಸಾವಿರಾರು ಹಸುಗಳು, ಕರುಗಳು ಎಲ್ಲ ಗೋಪಪಾಲಕರಾಗಿ ವಿಸ್ತರಣೆಗೊಳ್ತಾನೆ. ಇದನ್ನು ನೋಡಿದಂಥ ಬ್ರಹ್ಮದೇವರಿಗೆ ತಮ್ಮ ತಪ್ಪಿನ ಮನವರಿಕೆ ಆಗುತ್ತೆ. ಅದಾದ ನಂತರ ಕೃಷ್ಣನ ಬಳಿ ಬಂದು ಹಲವಾರು ಸುಂದರವಾದ ಒಂದು ಶ್ಲೋಕಗಳ ಮೂಲಕ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಅದನ್ನು ನಾವು ನೋಡ್ತೇವೆ ಭಾಗವತದ 10ನೇ ಸ್ಕಂದದಲ್ಲಿ. ಅಲ್ಲಿ ಬರುವಂತಹ ಒಂದು ಶ್ಲೋಕ ಇದು: ತತ್ತೇ ಅನುಕಂಪಾಂ ಸುಸಮೀಕ್ಷಮಾಣೋ ಭುಂಜಾನ ಏವ ಆತ್ಮಕೃತಂ ವಿಪಾಕಂ ಹೃದ್ವಾಕ್ ವಪುಭಿರ್ವಿದದನ್ ನಮಸ್ತೆ ಜೀವೇತಯೋ ಮುಕ್ತಿಪದೇ ಸದಾಯ ಭಾಕ್. ಯಾರು ತತ್ತೇ ಅನುಕಂಪಾಂ, ವಿಶೇಷವಾಗಿ ಬೃಂದಾವನದ ವ್ರಜನಿವಾಸಿಗಳಲ್ಲಿ ಇದ್ದಂತಹ ಮನಸ್ಥಿತಿ ಇದು. ಓ ಕೃಷ್ಣ, ನನಗೆ ಇದನ್ನು ಕೊಡು, ಅದನ್ನು ಕೊಡು, ನನಗೆ ಯಾಕೆ ಇದನ್ನು ಕೊಟ್ಟಿಲ್ಲ, ಈ ರೀತಿ ಅವರು ಯಾರು ಪ್ರಶ್ನೆ ಮಾಡ್ತಿರಲಿಲ್ಲ. ಕೃಷ್ಣನಿಗೆ ತಮ್ಮ ಸರ್ವಸ್ವವನ್ನೇ ಅವನಿಗೆ ಅರ್ಪಿಸಿದ್ದಾರೆ. ಆದರೂ ಕೃಷ್ಣ ಅವರೆಲ್ಲರನ್ನ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಮಥುರಾಗೆ, ದ್ವಾರಕಾಗೆ, ಮತ್ತು ಹಿಂದಿರುಗಿ ಬರಲಿಲ್ಲ. ಆದರೂ ಕೂಡ ಅವರು ಕೃಷ್ಣನನ್ನು ಯಾವತ್ತೂ ನೀನು ನಮಗೆ ಏನು ಮೋಸ ಮಾಡಿದ್ದೀಯಾ ಹೀಗೆ ಅವರು ಹೀಯಾಳಿಸಲಿಲ್ಲ. ತತ್ತೇ ಅನುಕಂಪಾಂ ಸುಸಮೀಕ್ಷಮಾಣ, ಕೃಷ್ಣನ ಬರುವಿಕೆಗಾಗಿ ಸದಾ ಸುಸಮೀಕ್ಷಮಾಣ, ಏನೋ ಯಾವಾಗಲೂ ಹಾತೊರಿತಾ ಇದ್ದಾರೆ. ಆದರೆ ಆತ ಬಂದರೂ ಸರಿ, ಬರದೇ ಇದ್ದರೂ ಸರಿ, ಅವನು ಎಲ್ಲಿದ್ದಾನೋ ಅವನು ಚೆನ್ನಾಗಿರಲಿ, ಅವನಿಗೆ ಏನು ಅವಶ್ಯಕತೆ ಇದೆ ಅದು ಸಿಗಲಿ, ಅವನು ಸಂತೃಪ್ತನಾಗಿರಲಿ. ಕೃಷ್ಣ ಸಂತೃಪ್ತಿಯಿಂದ ಇದ್ದರೆ ನಾವು ಕೂಡ ನಮಗೂ ಕೂಡ ಅದೇ ಸಂತೋಷ, ನಮಗೆ ಇನ್ಯಾವುದು ಬೇರೆ ಸಂತೋಷ ಬೇಡ. ಈ ಕೃಷ್ಣನ ಸಂತೃಪ್ತಿಯಲ್ಲಿ ನಮಗೆ ಎಷ್ಟೋ ತೊಂದರೆಯೂ ಆಗಬಹುದು, ನೋವು ಉಂಟಾಗಬಹುದು, ಪರವಾಗಿಲ್ಲ, ನಾವು ಅದನ್ನು ಅನುಭವಿಸಲಿಕ್ಕೆ ನಾವು ಸಿದ್ಧ. ನಮ್ಮ ನೋವು, ಸಂಕಟ ನಮ್ಮ ಯಾವುದೋ ಹಿಂದಿನ ಕರ್ಮಕ್ಕನುಸಾರವಾಗಿ ಈಗ ಬಂದಿದೆ. ಅದು ಕೃಷ್ಣನ ಅನುಗ್ರಹದಿಂದ ಸ್ವಲ್ಪ ಮಟ್ಟಕ್ಕಷ್ಟೇ ಬಂದಿದೆ. ನಮ್ಮ ಕರ್ಮಕ್ಕನುಸಾರವಾಗಿ ಇನ್ನೂ ಎಷ್ಟೋ ನಾನು ತೊಂದರೆಗಳನ್ನು, ತಾಪತ್ರಯಗಳನ್ನು ಅನುಭವಿಸಬೇಕಿತ್ತು. ಆದರೆ ಕೃಷ್ಣನ ಅನುಗ್ರಹದಿಂದ ಅದರ ಒಂದು ಟೋಕನ್ ರಿಯಾಕ್ಷನ್, ಒಂದು ಸ್ಯಾಂಪಲ್ ಅಷ್ಟೇ ನನಗೆ ಈಗ ಬಂದಿದೆ. ಈ ರೀತಿ ಸ್ವೀಕಾರ ಮಾಡಿ ಹೃದ್ವಾಕ್ ವಪುಭಿರ್ ವಿದಧನ್ ನಮಸ್ತೆ, ನಮ್ಮ ಹೃದಯ, ಮನಸ್ಸು, ಮಾತು ಎಲ್ಲದರ ಮೂಲಕ ಅವನ ಭಕ್ತಿ ಸೇವೆಯಲ್ಲಿ ನಾವು ತೊಡಗುವಂಥದ್ದು. ಇದು ಏನು ಹೈಯೆಸ್ಟ್. ಕೃಷ್ಣನಿಂದ ನಾವು ಏನು ಬಯಸೋದಿಲ್ಲ, ನಮಗೇನು, ಆದರೆ ನಮಗೆ ಎಷ್ಟೋ ತೊಂದರೆಗಳು ಬಂದಿದೆ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದ ಅಥವಾ ತೊಡಗಿದ ನಂತರ. ಆದರೂ ಕೃಷ್ಣನನ್ನು ನಾವು ದೂಷಿಸೋದಿಲ್ಲ, ಯಾವಾಗಲೂ ಕೂಡ ನಾವು ಕೃತಜ್ಞತೆಯನ್ನು ಅವನಿಗೆ ಅರ್ಪಿಸ್ತೇವೆ. ಇದು ದಿಸ್ ಇಸ್ ಸೆಡ್ ಟು ಬಿ ದಿ ಹೈಯೆಸ್ಟ್. ಉನ್ನತವಾದ ಭಕ್ತಿ ಸೇವೆಯನ್ನು ಮಾಡ್ತಿರುವಂತಹ ಭಕ್ತರು ಇಂತಹ ಒಂದು ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಅದು ಕೊನೆಯಲ್ಲಿ ಇನ್ನೊಂದು ಪಾಯಿಂಟ್, ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ ಹೇಗೆ, ಯಾವುದೇ ಕುಟುಂಬವಾಗಲಿ, ರಾಷ್ಟ್ರವಾಗಲಿ ಅಥವಾ ಸಮಾಜವಾಗಲಿ ಅಂತಹ ಮನ್ನಣೆಯನ್ನು ಕೊಟ್ಟಾಗ ಆ ನಿವಾಸವು ವೈಕುಂಠ ಸದೃಶವಾಗುತ್ತದೆ. ಒಂದು ರಾಷ್ಟ್ರ, ಒಂದು ದೇಶ ಅಥವಾ ಒಂದು ಸಣ್ಣ ಒಂದು ಮನೆ ಇರಬಹುದು, ನಾವು ಅದನ್ನು ವೈಕುಂಠವಾಗಿ ಪರಿವರ್ತನೆ ಮಾಡಬೇಕು ಅಂದರೆ ಏನನ್ನು ಮಾಡಬೇಕು ಅದನ್ನೇ ಇಲ್ಲಿ ಹೇಳ್ತಿರೋದು. ಬಹಳ ಸಿಂಪಲ್. ವೈಕುಂಠ ಅಂದರೆ ಏನು? ವಿಗತಃ ಕುಂಠ ಯಸ್ಮಾತ್.
ಎಲ್ಲಿ ದೇರ್ ಇಸ್ ನೋ ಆ್ಯಂಗ್ಸೈಟಿ. ಈಗಿನ ಜಗತ್ತಿನಲ್ಲಂತೂ ಸ್ಟ್ರೆಸ್, ಆ್ಯಂಗ್ಸೈಟಿ, ಟೆನ್ಷನ್ ಇದೆಲ್ಲ ಭಾಳ ಹೇಳ್ತೇವೆ. ಯಾರ ಮನಸ್ಥಿತಿಯೂ ಕೂಡ ಶಾಂತಿಯಿಂದ, ನೆಮ್ಮದಿಯಿಂದ, ಸಮಾಧಾನದಿಂದ ಇರೋದಿಲ್ಲ. ಅದಕ್ಕೆ ಈ ಲೋಕ ಒಂದು ಕುಂಠ ಅಥವಾ ಫುಲ್ ಆಫ್ ಆ್ಯಂಗ್ಸೈಟಿ. ಯಾವ ಸ್ಥಾನದಲ್ಲಿ, ಯಾವ ಜಗತ್ತಿನಲ್ಲಿ ಈ ರೀತಿಯ ಒಂದು ಆ್ಯಂಗ್ಸೈಟಿ ಏನು ಇರೋದಿಲ್ಲ, ಅದು ವೈಕುಂಠ, ಅದು ಭಗವಂತನ ಸ್ಥಾನ, ಭಗವಂತನ ಒಂದು ಧಾಮ. ಯಾಕೆಂದರೆ ಆ ಧಾಮದಲ್ಲಿ ತನ್ನ ಎಲ್ಲ ಭಕ್ತರ ರಕ್ಷಣೆಗಾಗಿ ಸ್ವಯಂ ಭಗವಂತನೇ ಇದ್ದಾನೆ. ಅವನ ಭಕ್ತರಿಗೆ ಯಾವುದೇ ರೀತಿ ಸ್ಟ್ರೆಸ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಟೆನ್ಷನ್ ಇರ್ಬೋದು, ಭಯ, ಫಿಯರ್ ಇರ್ಬೋದು, ಎಲ್ಲದರಿಂದ ಭಗವಂತ ಅವರನ್ನು ದೂರ ಮಾಡ್ತಾನೆ. ಅವರ ರಕ್ಷಣೆಗೆ ಆತ ಸದಾ ಇದ್ದಾನೆ. ನಾವು ಈ ಜಗತ್ತಿನಲ್ಲಿ ಭಗವಂತನನ್ನು ಮರೆತು ಬಿಟ್ಟಾಗ ಈ ಎಲ್ಲ ಬೇಡದೇ ಇರುವಂತಹ ಮನಸ್ಥಿತಿಗೆ ನಾವು ಒಳಗಾಗ್ಬಿಡುತ್ತೇವೆ. ಆದರೆ ಪರಿಶುದ್ಧ ಭಕ್ತಿ ಸೇವೆಯಿಂದ ನನ್ನ ರಕ್ಷಣೆಗೆ ಭಗವಂತನಿದ್ದಾನೆ, ನನ್ನನ್ನು ಮೇಂಟೈನರ್, ನನ್ನನ್ನು ಪಾಲನೆ ಮಾಡ್ತಿರೋದು ಭಗವಂತ. ಈ ರೀತಿಯಾಗಿ ಭಗವಂತನನ್ನು ಯಾರು ಸ್ವೀಕಾರ ಮಾಡ್ತಾರೆ, ಶುದ್ಧ ಭಕ್ತಿ ಸೇವೆಯ ಮೂಲಕ ಅವನ ಆರಾಧನೆಯಲ್ಲಿ ತೊಡಗಿರ್ತಾರೆ, ಹೀಗೆ ಮಾಡಿ ಮತ್ತು ತಮ್ಮ ಕೃತಜ್ಞತೆಗಳನ್ನು ಅವನಿಗೆ ಅರ್ಪಿಸೋದು, ಥ್ಯಾಂಕ್ಸ್ ಗಿವಿಂಗ್ ಅಥವಾ ಧನ್ಯವಾದಗಳನ್ನು ಭಗವಂತನಿಗೆ ಅರ್ಪಿಸ್ತಾರೆ. ನನ್ನಲ್ಲಿ ಇವತ್ತು ಏನಿದೆ, ಅದು ಗ್ರಾಸ್ ಇರ್ಬೋದು, ಸಟಲ್ ಇರ್ಬೋದು, ಹಣ, ಸಂಪತ್ತು, ಮನೆ, ಆಸ್ತಿ ಇರಬಹುದು, ಅಥವಾ ಏನೋ ಒಂದು ವಿದ್ಯೆ, ಒಂದು ಗುಣ, ಒಂದು ಟ್ಯಾಲೆಂಟ್ ಇರ್ಬೋದು, ಏನೇ ಒಂದು ಸ್ಕಿಲ್ ಇರ್ಬೋದು, ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಲೇ ನನಗೆ ಪ್ರಾಪ್ತ. ಈ ರೀತಿಯಾಗಿ ಯಾರು ಸ್ವೀಕಾರ ಮಾಡಿ ತಮ್ಮ ಕೃತಜ್ಞತೆಗಳನ್ನು ಭಗವಂತನಿಗೆ ಅರ್ಪಿಸ್ತಾರೆ, ಅಂತಹ ಜನ ಇದ್ದಂತಹ ಸ್ಥಳ ವೈಕುಂಠವಾಗಿ ಪರಿವರ್ತನೆಯಾಗುತ್ತೆ. ಅದನ್ನೇ ಪ್ರಭುಪಾದರು ಹೇಳೋರು. ಯಾವುದೇ ಕುಟುಂಬವಾಗಲಿ, ರಾಷ್ಟ್ರವಾಗಲಿ ಅಥವಾ ಸಮಾಜವಾಗಲಿ ಅಂತಹ ಮನ್ನಣೆಯನ್ನು ಕೊಟ್ಟಾಗ, ಮನ್ನಣೆ ಅಂದರೆ ಭಗವಂತನಿಗೆ, ಅಂತಹ ಮನ್ನಣೆಯನ್ನು ಕೊಟ್ಟಾಗ ಆ ನಿವಾಸವು ವೈಕುಂಠ ಸದೃಶವಾಗುತ್ತದೆ. ಅಲ್ಲಿ ಈ ಲೌಕಿಕ ಜಗದ ತಾಪತ್ರಯಗಳು ಇರಲಾರವು. ಈ ಆಧುನಿಕ ಯುಗದಲ್ಲಿ ಕೃಷ್ಣ ಪ್ರಜ್ಞೆಯ ಧರ್ಮ ಪ್ರಚಾರ ಕಾರ್ಯವು ಪ್ರತಿಯೊಬ್ಬನಿಗೂ ಭಗವಾನ್ ಕೃಷ್ಣನ ಸರ್ವೋತ್ತಮತೆಯನ್ನು ಮನವರಿಕೆ ಮಾಡಿಕೊಡುತ್ತದೆ. ಈ ಕೃಷ್ಣ ಪ್ರಜ್ಞೆ ಆಂದೋಲನದ ಮುಖ್ಯ ಉದ್ದೇಶ ಇದು. ಎಲ್ಲರಿಗೂ ಕೂಡ ಕೃಷ್ಣನ ಒಂದು ಸುಪ್ರಿಮೆಸಿ, ಅವನ ಸ್ಥಾನವನ್ನು ತಿಳಿಸ್ಕೊಡುವಂತಹದ್ದು, ಕೃಷ್ಣನೊಂದಿಗೆ ನಮ್ಮ ಸಂಬಂಧ ಏನು ಇದನ್ನು ಸರಿಯಾಗಿ ಅವರಿಗೆ ಮನವರಿಕೆ ಮಾಡಿಕೊಡುವಂತಹದ್ದು. ನಾವೀಗ ಅವನನ್ನು ಮರೆತು ಬಿಟ್ಟಿದ್ದೇವೆ, ಮರೆತು ಈ ಭೌತಿಕ ಜಗತ್ತಿನಲ್ಲಿ ಹಲವಾರು ಚಟುವಟಿಕೆಗಳಲ್ಲಿ ಕೃಷ್ಣನಿಂದ ಭಿನ್ನವಾದಂತಹ ಚಟುವಟಿಕೆಗಳಲ್ಲಿ ತೊಡಗಿದ್ದೇವೆ. ಇದರಿಂದ ದೂರ ಬಂದು ಮತ್ತೆ ಭಗವಂತನ ಭಕ್ತಿ ಸೇವೆಯಲ್ಲಿ ಅವ್ರನ್ನ ತೊಡಗಿಸೋದೇ, ಇದರ ಬಗ್ಗೆ ಪ್ರಚಾರ ಮಾಡೋದೇ ಈ ಕೃಷ್ಣ ಪ್ರಜ್ಞಾ ಸಂಸ್ಥೆಯ ಮುಖ್ಯ ಉದ್ದೇಶ. ಇದರ ಲಾಭವನ್ನು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಪಡ್ಕೊಳ್ಬೇಕು, ಅಳವಡಿಸಬೇಕು. ಕೃಷ್ಣನೇ ನಮ್ಮ ಮೇಂಟೈನರ್, ಪ್ರೊಟೆಕ್ಟರ್ ಈ ರೀತಿ ಸ್ವೀಕಾರ ಮಾಡಬೇಕು. ನಮ್ಮಲ್ಲಿ ಇದ್ದ ಎಲ್ಲವನ್ನೂ ಕೂಡ ಇದನ್ನು ಕೊಟ್ಟವನು ಅವನೇ ಅಂತ ನಾವು ಮನವರಿಕೆ ಮಾಡಿಕೊಳ್ಬೇಕು. ಅದನ್ನು ಕೊಟ್ಟಿದ್ದಕ್ಕೆ ಅವನಿಗೆ ಕೃತಜ್ಞತೆಗಳನ್ನು ನಾವು ಭಕ್ತಿ ಸೇವೆಯ ಮೂಲಕ ಅರ್ಪಿಸಬೇಕು. ಇದೇ ಕೃಷ್ಣ ಪ್ರಜ್ಞೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದೇ ಕಿ.